ಅಖಂಡ ಧಾರವಾಡ ವಿಚಾರಕ್ಕೆಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಇಲ್ಲೇ ಕೊಟ್ಟಿದ್ವಿ 4 ಸಾರಿ ಕೊಟ್ಟಿದ್ವಿ, 5 ಸಾರಿ ಕೊಟ್ಟಿದ್ವಿ, ಸತತವಾಗಿ ಕೊಟ್ಟಿದ್ವಿ. ಈ ಸಲ ಏನಾದ್ರು ಬದಲಾವಣೆ ಮಾಡೋ ವಿಚಾರ ಇಲ್ಲ, ಅದು ಅಂತಿಮವಾಗಿ ನಾವು ಚುನಾವಣೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ನಾವು ಬಂದದ್ದು ಚುನಾವಣೆ ಸಂಘಟನೆ, ಯಾರು ನಮ್ಮ ಜೊತೆ ಇಲ್ಲ ಅವ್ರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ನಾವು ಬಂದಂತ ಕಾರ್ಯಕ್ರಮ. ಟಿಕೆಟ್ ಕೊಡೋದು ಬಿಡುದು ಅದು ನಾಳೆ ಟೀಮ್ ಬರ್ತೈತೆ, ನಾಳೆ ಟಿಕೆಟ್ ಕೊಡೋದು ಟೀಮ್ ನಾಳೆ ಎಲ್ಲ ಬರ್ತಾ ಇದೆ, ನಾಳೆ ಬರ್ತಾರೆ. ಅವರೆಲ್ಲ ಕಮಿಟಿ ಇದೆ, ಅವ್ರ ಕಮಿಟಿ ರಿಕಮೆಂಡ್ ಮಾಡ್ತಾರೆ. ನಮ್ದು ಚುನಾವಣೆ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಆಕಾಂಕ್ಷಿಗಳಂತ ಅನಿಸ್ಕೊಂಡವರು ನಮ್ಮ ಜೊತೆ ಈಗ ಬಂದು ಚರ್ಚೆ ಮಾಡೋದು, ಬಟ್ ಈಗ ಬೆಂಬಲಿಗರನ್ನೆಲ್ಲ ಕರೆಸಿ ಶಕ್ತಿ ಪ್ರದರ್ಶನ ಮಾಡಕ್ ಬಂದವರು. ಇದು ನೀವು ಹೇಳದಂಗೆ ಪ್ರತಿ ಸಲನೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರ್ತಾರೆ. ಈ ಸಲನೂ ಆಗುತ್ತೆ ಸರ್, ಏನ್ ಹೇಳ್ತೀರಿ? ಹಂಗ್ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ನಾವು ಇಲ್ಲೇ ಇರ್ತೀವಿ, ಎಲ್ಲರೂ ನಮ್ಮ ಮಕ್ಕಳು ಇರ್ತಾರ, ಉಸ್ತುವಾರಿಗಳಾಗ್ತಾರ, ನಾವು ಇರ್ತೀವಿ. ಸೊ ಆಗ್ಲಿಕ್ಕೆ ಅವಕಾಶ ಕೊಡೋಲ್ಲ. ಅದಕ್ಕೆ ಮುಂಚಿತ ಬಂದೇ ನಾವೆಲ್ಲ ಇದನ್ನ ಕೆಲಸ ಮಾಡ್ತಾ ಇದ್ದೀವಿ. ಮನಗಳ ಒಂದಾಗದೆ ವೋಟರ್ ಒಂದಾಗ್ತದೆ, ಲೀಡರ್ ಆಗದೆ ಇರಬಹುದು. ಗ್ಯಾರಂಟಿ ಹೇಳಕ್ಕೆ ಪಕ್ಷದ ನಿಲ್ಲುವ ಅವಕಾಶ ಇದೆ. ಅದೇ ನಿಮ್ಗೆ ಹೇಳಿಕೆ ನಾವು ಟಿಕೆಟ್ ಕೊಡದೆ ಪಕ್ಷದ ನಿಲ್ಲಬಹುದು, ಅದು ಚಾನ್ಸ್ ಇದೆ. ಆದ್ರೆ ವೋಟರ್ ನಮ್ಮನ್ನು ಬಿಟ್ಟು ಹೋಗುವಂತ ವಿಶ್ವಾಸ ನಮಗ. ಬಂಡಾಯ ಇದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಏನೂ ಆಗಲ್ಲ, ಈ ಸಲ ಏನೂ ಆಗೋಲ್ಲ. ಕಾಂಗ್ರೆಸ್ ಪಕ್ಷದ ವೋಟರ್